ನಮಸ್ಕಾರ ಸ್ನೇಹಿತರೆ, ಕನ್ನಡ ನ್ಯೂಸ್ ಆ್ಯಂಡ್ ಅಫೇರ್ಸ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪಾಕಿಸ್ತಾನಲ್ಲಿ ಇದುವರೆಗೂ ನಡೆದಿರೋ ಅಟ್ಯಾಕಲ್ಲಿ ಇವಾಗ ನಡೀತಾ ಇರೋ ಅಟ್ಯಾಕ್ ಒಂದು ಬಿಗ್ಗೆಸ್ಟ್ ಅಟ್ಯಾಕ್ ಅಂತಲೇ ಹೇಳ್ಬೋದು. ಈಗಾಗಲೇ ಪಾಕಿಸ್ತಾನ ಆರ್ಮಿ ಒಂದು ದೊಡ್ಡ ಸಿಟಿಯನ್ನು ಕಂಟ್ರೋಲಿಂದ ಕಳ್ಕೊಂಡ್ಬಿಟ್ಟಿದೆ. ಈ ಸಿಟಿಯಲ್ಲಿ ಈಗ ಟೆರರಿಸ್ಟ್‌ಗಳ ಕಂಟ್ರೋಲ್ ಶುರುವಾಗಿದೆ. ಸೊ ಇಲ್ಲೇನಾಯಿತು ಅನ್ನೋದನ್ನು ಈ ವಿಡಿಯೋಲಿ ತುಂಬ ಸಿಂಪಲ್ಲಾಗಿ ಅರ್ಥ ಆಗೋ ಥರ ಹೇಳ್ತೀನಿ. ಆಮೇಲೆ ಸಾರಿ ಇಷ್ಟು ದಿವಸ ಕಂಟಿನ್ಯೂಷನ್ ಇರಲಿಲ್ಲ, ಬಟ್ ಇನ್ಮೇಲೆ ಪ್ರತಿದಿನ 2 ವಿಡಿಯೋಗಳನ್ನ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ರೈಟ್, ಇಲ್ಲೇನಾಯಿತು ಅಂದರೆ ನಿನ್ನೆ ಮಧ್ಯರಾತ್ರಿ ಸುಮಾರಲ್ಲಿ ಬಲೋಚ್ ಲಿಬ್ರೇಷನ್ ಆರ್ಮಿಯಿಂದ ಸುಮಾರು 56 ಜನ ಸೋಲ್ಜರ್ಸ್, ಸೊ ಅಗೇನ್ ಪಾಕಿಸ್ತಾನ್ ಕಾಶ್ಮೀರಲ್ಲಿ ಬಂದಿರುವಂಥ ಟೆರರಿಸ್ಟ್ಗಳನ್ನ ಫ್ರೀಡಮ್ ಫೈಟರ್ಸ್ ಅಂತ ಮೆನ್ಷನ್ ಮಾಡ್ತಾರೆ. ಸೊ ನಾವು ಕೂಡ ಬಲೋಚ್ ಲಿಬ್ರೇಷನ್ ಆರ್ಮಿ ಸೋಲ್ಜರ್ಸ್ನ ಬಲೋಚ್ ಫ್ರೀಡಮ್ ಫೈಟರ್ಸ್ ಅಂತಲೇ ಕರೆಯೋಣ ಈ ವಿಡಿಯೋಲಿ. ಸೊ ಈ ಬಲೋಚ್ ಫ್ರೀಡಮ್ ಫೈಟರ್ಸು ಒಂದು ಆಪರೇಷನ್ ಶುರು ಮಾಡ್ತಾರೆ, ದಾರಾ-ಎ ಬೋಲನ್ ಅಂತ. ಸೊ ಇಲ್ಲಿ ನೀವು ಮ್ಯಾಪ್ ನೋಡ್ತಾ ಇದ್ದೀರಲ್ಲ, ಮಾಚ್ ಅಂತ ಒಂದು ಪಾಕಿಸ್ತಾನಲ್ಲಿರೋ ಸಿಟಿ ಇದು. ಈ ಸಿಟಿಯ ಸುತ್ತಮುತ್ತ ಇರೋ 70 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಒಂದು ಅಟ್ಯಾಕ್ನ ಶುರು ಮಾಡ್ತಾರೆ. ಸೊ ಇಲ್ಲಿ ಬೇಸಿಕಲಿ ಏನಾಯಿತು ಅಂದರೆ 56 ಜನ ಬಲೋಚ್ ಫ್ರೀಡಮ್ ಫೈಟರ್ಸು ತುಂಬ ಆರ್ಮ್ಡ್ ಆಗಿ, ಅಂದರೆ ಗನ್ನು, ರಾಕೆಟ್ ಲಾಂಚರ್ಸ್ ಏನೇನಿದೆ ಎಲ್ಲ ಹಿಡ್ಕೊಂಡು ಈ ಬೋಲಾನ್ ಸಿಟಿಯಲ್ಲಿ ಅಟ್ಯಾಕ್ ಮಾಡ್ತಾರೆ. ಸೊ ಮ್ಯಾಪಲ್ಲಿ ಮುಖಾಂತರ ಹೇಳೋದಾದರೆ ಇನ್ನೂ ಈಸಿ ಆಗುತ್ತೆ. ಸೊ ಇಲ್ಲೇನು ನೀವು ನೋಡ್ತಾ ಇದ್ದೀರಾ, ಇದು ನಮ್ಮ ಭಾರತ, ಇದು ಪಾಕಿಸ್ತಾನ್, ಇಲ್ಲಿರೋದು ಬಲೂಚಿಸ್ತಾನ್ ಏರಿಯಾ. ಇಲ್ಲಿ ಝೂಮ್ ಮಾಡೋದಾದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮಾಕ್ ಅಂತ ಏರಿಯಾ ಇದು. ಈ ಏರಿಯಾ ಅಲ್ಲಿ ಈ ಏನು ನೋಡ್ತಾ ಇದ್ದೀರಲ್ಲ, ಇದು ನ್ಯಾಷನಲ್ 65 ಹೈವೇ. ಇದನ್ನ ನೆನ್ಪಿಟ್ಕೊಳ್ಳಿ, ಮುಂದಕ್ಕೆ ಬೇಕಾಗುತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ. ಸೊ ಈ ಏರಿಯಲ್ಲಿ ಅಟ್ಯಾಕ್ ಶುರು ಆಗುತ್ತೆ. ಎಲ್ಲಿ ಅಂದರೆ ಇಲ್ಲೇನು ನದಿ ನೋಡ್ತಾ ಇದ್ದೀರಲ್ಲ ನೀವು, ಈ ನದಿ ಹೆಸರು ಬೋಲಾನ್ ನದಿ ಅಂತ. ಸೊ ಇದ್ರ ಸುತ್ತಮುತ್ತ ಇರೋ ಏರಿಯಾನ ಬೋಲಾನ್ ಏರಿಯಾ ಅಂತ ಕರೀತಾರೆ. ಇಲ್ಲಿ ಅಟ್ಯಾಕ್ ಶುರು ಆಗುತ್ತೆ ನಿನ್ನೆ ರಾತ್ರಿ. ಸೊ ಇಲ್ಲಿ BLA ನಿನ್ನೆ ಒಂದು ನೋಟಿಫಿಕೇಶನ್ ಹೊರಡಿಸ್ತಾರೆ ತಮ್ಮ ಟೆಲಿಗ್ರಾಮ್ ಚಾನಲಲ್ಲಿ. ಇದ್ರ ಮುಖಾಂತರ ಏನೇನು ಹೇಳ್ತಾರೆ, ನಾವು ಪಾಕಿಸ್ತಾನ್ ಆರ್ಮಿ ವಿರುದ್ಧ ಒಂದು ಆಪರೇಷನ್ ಶುರು ಮಾಡಿದ್ದೀವಿ, ದಾರಾ-ಎ ಬೋಲನ್ ಅಂತ. ಸೊ ಇದ್ರ ಮುಖಾಂತರ ಇಲ್ಲಿ ನ್ಯಾಷನಲ್ 65 ಹೈವೇ ಏನಿತ್ತು ಇದಕ್ಕೆ ಕನೆಕ್ಟ್ ಆಗುವಂಥ ಇಂಟರ್ನಲ್ ರೋಡ್ಸು ಇವೆಲ್ಲದರಲ್ಲೂ ನಾವು ಮೈನ್ಸ್ನ ಫಿಕ್ಸ್ ಮಾಡಿದ್ದೀವಿ. ಸೊ ಪಬ್ಲಿಕ್ಕಿಗೆ ಮೊದಲೇ ವಾರ್ನಿಂಗ್ ಮಾಡ್ತಾ ಇದ್ದೀವಿ, ಇಲ್ಲಿ ನೀವು ಬರೋಕ್ಕೆ ಹೋಗಬೇಡಿ, ಸ್ವಲ್ಪ ದೂರ ಇರಿ ಅಂತ ಒಂದು ನೋಟಿಫಿಕೇಶನ್ ಕೊಡ್ತಾರೆ. ಆಮೇಲೆ ಈ ಸರೌಂಡಿಂಗ್ ಏನು ಬೋಲನ್ನಿಂದ ಸರೌಂಡಿಂಗ್ ಏರಿಯಾ ಇದೆ, ಇದೆಲ್ಲನೂ ನಮ್ಮ ಕಂಟ್ರೋಲಲ್ಲಿದೆ, ಈ ಆಪರೇಷನ್ ಇಲ್ಲೇ ನಡೀತಾ ಇದೆ ಅಂತ ಒಂದು ಮೆಸೇಜ್ ಕೊಡ್ತಾರೆ. ಸೊ ಇದಕ್ಕೆ ಕಾರಣ ಏನು ಅಂತಂದರೆ ನೋಡಿ, ಜನವರಿ 28, 2024 ಅಂದರೆ 2 ದಿವಸದ ಮುಂಚೆ ಇದೇ ಬಲೂಚಿಸ್ತಾನ್ ಏರಿಯಲ್ಲಿ ಒಂದು ದೊಡ್ಡ ಪ್ರೊಟೆಸ್ಟ್ ನಡೆಯುತ್ತೆ. ಕಾರಣ ಏನು, ಪಾಕಿಸ್ತಾನಿ ಆರ್ಮಿ ಬಲೂಚಿಸ್ತಾನಕ್ಕೆ ಬರ್ತಾರೆ, ಅಲ್ಲಿ ಇದ್ದಿದ್ದಂಥ ಇನ್ನೋಸೆಂಟ್ ಸಿವಿಲಿಯನ್ಗಳನ್ನ ಅಬ್ಡಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ಅಬ್ಡಕ್ಟ್ ಮಾಡ್ಕೊಂಡು ಹೋಗಿರೋ ಸಿವಿಲಿಯನ್ಸ್ಗೆ ಏನಾಯಿತು ಅಂತ ಯಾರಿಗೂ ಗೊತ್ತಾಗಲ್ಲ, ಯಾಕಂದರೆ ತುಂಬ ಲಕ್ಷಾಂತರ ಜನ ಈ ಥರ ಹಾಗೆ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ ಪಾಕಿಸ್ತಾನ ಆರ್ಮಿ. ಅವ್ರು ಸತ್ತೋಗಿದ್ದಾರೋ ಬದುಕಿದಾರೋ ಅನ್ನೋದು ಕೂಡ ಗೊತ್ತಿರಲ್ಲ. ಸೊ ಹಾಗಾಗಿ ಅವರ ಫ್ಯಾಮಿಲಿ, ಆಮೇಲೆ ಈ ಸುತ್ತಮುತ್ತ ಇರೋ ಬಲೋಚಲ್ಲಿರೋ ಎಲ್ಲರೂ ಒಂದು ದೊಡ್ಡದಾಗಿ ಪ್ರೊಟೆಸ್ಟ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಫ್ಯಾಮಿಲಿಯವರು ಈ ಚೈನಾ ಪಾಕಿಸ್ತಾನ್ ಎಕಾನಾಮಿಕ್ ಕಾರಿಡಾರ್, ಅಂದರೆ ಏನು CPEC ಅಂತ ರೋಟ್ ಇದೆಯಲ್ಲ, ಈ ರೋಟನ್ನು ಪೂರ್ತಿ ಬಂದ್ ಮಾಡಿಕೊಂಡು ಇಲ್ಲಿ ಪ್ರೊಟೆಸ್ಟ್ ಮಾಡೋದನ್ನು ಶುರು ಮಾಡ್ತಾರೆ. ಸೊ ಇದಾಗಿ 2 ದಿವಸ ಆದಮೇಲೆ, ಅಂದರೆ ನಿನ್ನೆ ರಾತ್ರಿ 29, ಅಂದರೆ ಇವತ್ತು ಜನವರಿ 30. ಸೊ ಇದಾಗಿ 1 ದಿವಸಕ್ಕೇ BLA ಅಟ್ಯಾಕ್ನ ಶುರು ಮಾಡುತ್ತೆ. ಸೊ ಇಲ್ಲಿ ಬೇಸಿಕಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದೆ BLA, ಏನಂದರೆ ಪಾಕಿಸ್ತಾನ ಆರ್ಮಿ ಒಂದು ಹೇಡಿ ಥರ ಇನ್ನೋಸೆಂಟ್ ಸಿವಿಲಿಯನ್ಸ್ನ ಅಬ್ಡಕ್ಟ್ ಮಾಡ್ಕೊಂಡು ಹೋಗಿ ಅವರನ್ನು ಕಸ್ಟಡಿಲಿ ಕೊಲೆ ಮಾಡ್ತಾ ಇದೆ. ಅದೇ ಥರ ಇಲ್ಲಿ ಬಲೋಚ್ ಫ್ರೀಡಮ್ ಫೈಟರ್ಸು ಚಾಲೆಂಜ್ ಮಾಡಿದಾಗ ಈ ಪಾಕಿಸ್ತಾನ ಆರ್ಮಿ ಇಲಿಗಳ ಥರ ಹೋಗಿ ಬಿಲ್ಲದಲ್ಲಿ ಬಚ್ಚಿಟ್ಕೊಳ್ತಾ ಇದೆ ಅಂತ ಹೇಳ್ತಾ ಇರೋದು ಸ್ಟೇಟ್ಮೆಂಟ್ ಇದು. ಅಗೇನ್ ನಾನು ಕೊಡ್ತಾ ಇರೋ ಸ್ಟೇಟ್ಮೆಂಟ್ ಅಲ್ಲ, BLA ಅಫಿಷಿಯಲಾಗಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು. ಸೊ ಇಲ್ಲಿ ಬೇಸಿಕಲಿ ಪಾಕಿಸ್ತಾನ ಆರ್ಮಿಗೆ ಚಾಲೆಂಜ್ ಮಾಡ್ತಾ ಇದೆ BLA. ಸೊ ಈ ಅಟ್ಯಾಕ್ ಏನು ನಡೀತು ರಾತ್ರಿ, ಅಟ್ಯಾಕ್ ನಡೆದಿದ ತಕ್ಷಣ ಈ ಮಾಚ್ ಅನ್ನೋ ಏರಿಯಲ್ಲಿ ಏನು ಅಸಿಸ್ಟೆಂಟ್ ಕಮಿಷನರ್ ಇದ್ದರು, ಸೊ ಫಸ್ಟು ಇವರೇ ಇದನ್ನು ರೆಸ್ಪಾಂಡ್ ಮಾಡಿದ್ದು. ಸೊ ಇವರು ತಮ್ಮ ಕೈಲಿ ಆಗದೇ ಇದ್ದಾಗ ಹೇಳಿರೋದು, ಪೂರ್ತಿ ಮ್ಯಾಚಲ್ಲಿ ಹೆವಿ ಫೈರಿಂಗ್ ನಡೀತಾ ಇದೆ, ನಮ್ಮ ಕಡೆ ಸೆಕ್ಯೂರಿಟಿನ ಇದನ್ನು ಕಂಟ್ರೋಲಿಗೆ ಮಾಡೋಕ್ಕಾಗ್ತಾ ಇಲ್ಲ, ಆಮೇಲೆ ಪೂರ್ತಿ ಟೌನಲ್ಲಿ ಕೇಯಾಸ್ ಇದೆ ಎಲ್ಲ ಕಡೆನೂ, ಆಮೇಲೆ ಈ ಸೆಕ್ಯೂರಿಟಿ ಫೋರ್ಸಸ್ ಹೆಣಗಳು ಪೂರ್ತಿ ರಸ್ತೆಗಳಲ್ಲೆಲ್ಲ ಬಿದ್ದಿದ್ದಾವೆ, ನಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಪಾಕಿಸ್ತಾನ ಆರ್ಮಿ ಹೆಲ್ಪ್ ಬೇಕು ನಮಗೆ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾರೆ ಆರ್ಮಿಗೆ. ಇದಾದ ತಕ್ಷಣ ಪಾಕಿಸ್ತಾನ ಆರ್ಮಿ ಒಂದಿಷ್ಟು ಜನನ ಗ್ರೂಪ್ ಮಾಡಿ ಈ ಏರಿಯಾಗೆ ಕಳಿಸ್ತಾರೆ ಮಾಚಲ್ಲಿ. ಸೊ ಆ ಗ್ರೂಪ್ಗೆ ಲೀಡರ್ ಏನಿದ್ದಾರೆ, ಇಲ್ಲಿ ಫೋಟೋ ನೋಡ್ತಾ ಇದ್ದೀರಲ್ಲ ನೀವು, ಈ ವ್ಯಕ್ತಿ, ಇವ್ರ ಹೆಸರು ಚೌಧರಿ ಅಮೀರ್ ಅಜ್ಮಲ್ ಅಂತ. ಇವರು ಪಾಕಿಸ್ತಾನ ಆರ್ಮಿಲಿ ಒಬ್ಬ ಮೇಜರ್ ಜನರಲ್, ಇವನ್ನ ಕಳಿಸ್ತಾರೆ. ಈಗ ರಿಪೋರ್ಟ್ಸ್ ಏನು ಬರ್ತಾ ಇದೆ ಅಂದರೆ, ಅಗೇನ್ ಅನ್ಕನ್ಫರ್ಮ್ಡ್ ರಿಪೋರ್ಟ್ಸ್ ಇದು, ಯಾಕೆಂತ ಮುಂದಕ್ಕೆ ಹೇಳ್ತೀನಿ. ಸೊ ರಿಪೋರ್ಟ್ಸ್ ಏನು ಬರ್ತಾ ಇದೆ ಅಂದರೆ, ಈ BLA ಇವನನ್ನು ಕೂಡ ನ್ಯೂಟ್ರಲೈಸ್ ಮಾಡಿಬಿಟ್ಟಿದ್ದಾರೆ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈಗಲೈ ಅನ್ನೋ ಒಂದು ಟ್ವಿಟರ್ ಹ್ಯಾಂಡಲ್ ಇದು ಪಾಕಿಸ್ತಾನಿಂದನೇ ಆಪ್ರೇಟ್ ಆಗ್ತಾ ಇರೋದು.
ಈ ಟ್ವಿಟರ್ನ ನೀವು ಫಾಲೋ ಮಾಡಿದ್ರೆ ಇಲ್ಲಿ ಆರ್ಮಿಗೆ ಇಂಟರ್ನಲ್ ಮ್ಯಾಟರ್ಸ್ ಎಷ್ಟೊಂದು ಸಂಬಂಧಪಟ್ಟಿರುವಂಥದ್ದು ಟ್ವೀಟ್ಸ್ಗಳು ಸಿಗುತ್ತೆ ನಿಮಗೆ. ಸೊ ಖಂಡಿತವಾಗಿ ಆರ್ಮಿಲಿರೋ ಯಾರೋ ಒಬ್ಬರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಇವರು ಒಂದು ಫೋಟೋ ಶೇರ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೆಲ್ಲ ಅಮೀರ್ ಅಜ್ಮಲ್. ಇಲ್ಲೇನು ಆಪರೇಷನ್ ನಡೀತಾ ಇದೆ ಇದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ವಿತ್ ಇಸ್ ಟ್ರೂಪ್ಸ್ ಅಂತ ಒಂದು ಫೋಟೋ ಕಳಿಸ್ತಾರೆ. ಬಟ್ ಈ ಫೋಟೋ ಒರಿಜಿನಲ್ ಫೋಟೋ ಇಲ್ಲಿದೆ ನೋಡಿ. ಇದನ್ನು ಶೇರ್ ಮಾಡಿದ್ದು ನಿನ್ನೆ ರಾತ್ರಿನೇ ಶೇರ್ ಮಾಡಿದ್ದಾರೆ. ಸೊ ಇಲ್ಲಿ ಒರಿಜಿನಲ್ ಫೋಟೋ ನೋಡಿದಾಗ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಸೂರ್ಯನ ಬೆಳಕು ಕಾಣ್ತಾ ಇದೆ. ಆಮೇಲೆ ಇವರು ಮಾನಿಟರ್ ಮಾಡ್ತಾ ಇರೋ CPU ಸಿಸ್ಟಮಲ್ಲಿ ನೋಡಿದ್ರೆ ಇಲ್ಲಿ ನಿಮಗೆ ಡೇ ಟೈಮ್ ವಿಜುವಲ್ಸ್ ಕಾಣಿಸುತ್ತೆ. ಆಮೇಲೆ ಕೈಯಲ್ಲೂ ಅಷ್ಟೇ ಶೇಡ್ಸ್ ಇದೆ. ಸೊ ಯಾರಿಗೆ ಒಬ್ಬಂಗೆ ಅನುಮಾನ ಬರುತ್ತೆ, ರಾತ್ರಿ ಹೊತ್ತು ಸೂರ್ಯನ ಬೆಳಕು ಹೆಂಗೆ ಬರುತ್ತೆ, ಆಮೇಲೆ ಶೇಡ್ಸ್ ಇಟ್ಕೊಂಡು ಏನು ಮಾಡ್ತಾನೆ, ಆಮೇಲೆ ಇಲ್ಲೇ ಮಾನಿಟ್ರ್ ಮಾಡ್ತಾ ಇರೋದೇ ಡೇ ಟೈಮಲ್ಲಿ ವಿಜುವಲ್ಸ್ ಇದೆ. ಸೊ ಹಾಗಾಗಿ ಜನ ಹೇಳ್ತಾ ಇದ್ದಾರೆ ಇಲ್ಲ ಇವನನ್ನು ಕೂಡ ನ್ಯೂಟ್ರಲೈಸ್ ಮಾಡಿದ್ದಾರೆ. ಬಟ್ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಇಲ್ಲ ಇವನು ಇನ್ನೂ ಸತ್ತಿಲ್ಲ, ತುಂಬ ಸಿವಿಯರ್ ಆಗಿ ಇಂಜುರಿ ಆಗಿದೆ. ಸೊ ಕ್ವೆಟಾಲಿರೋ ಒಂದು ಮಿಲಿಟ್ರಿ ಹಾಸ್ಪಿಟ್ಲಲ್ಲಿ ಅವನಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಗೇನ್ ಏನು ಕನ್ಫರ್ಮೇಷನ್ ಇನ್ನೂ ಬಂದಿಲ್ಲ. ಇದರ ರಿಪೋರ್ಟ್ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನು. ಬಟ್ ಈಗ ಸದ್ಯಕ್ಕೆ ಕನ್ಫರ್ಮ್ ಆಗಿರೋ ಕ್ಯಾಶುಯಾಲಿಟೀಸ್ ಏನಂದರೆ, ಪಾಕಿಸ್ತಾನ್ ಆರ್ಮಿ ಈಗಾಗಲೇ ತನ್ನ ಒಂದು ಹೆಲಿಕಾಪ್ಟರ್ನ ಕಳ್ಕೊಂಡಿದೆ. ಬಲೋಚ್ ಫ್ರೀಡಮ್ ಫೈಟರ್ಸು ಈ ಹೆಲಿಕಾಪ್ಟರ್ನ ಕೂಡ ಶೂಟ್ ಡೌನ್ ಮಾಡಿದ್ದಾರೆ. ಆಮೇಲೆ ಮಾಚಲ್ಲಿರೋ ಒಂದು ನೇವಲ್ ಬೇಸಲ್ಲಿ ಇದ್ದಂಥ ಒಂದು ಸಬ್ಮರೀನ್ನ ಕೂಡ ಬಲೋಚ್ ಫ್ರೀಡಮ್ ಫೈಟರ್ಸು ಡೆಸ್ಟ್ರಾಯ್ ಮಾಡಿದ್ದಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಅಗೇನ್ ಈ ವಿಷಯನ ಪಾಕಿಸ್ತಾನ್ ಆರ್ಮಿ ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಅಗೇನ್ ನೀವೇ ಇಮ್ಯಾಜಿನ್ ಮಾಡ್ಕೊಂಡು ನೋಡ್ಕೊಳ್ಳಿ, ಒಂದು ದೇಶ ಅದರ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇದೆ. ಅಂಥ ದೇಶದಲ್ಲಿ ಬರೀ ಕೇವಲ 56 ಜನ ಮಿಲಿಟೆಂಟ್ಸ್ ನುಗ್ಗಿ ಒಂದು ನೇವಲ್ ಬೇಸ್ನ ಕಂಟ್ರೋಲಿಗೆ ತೊಗೊಂಡು ಸಬ್ಮರೀನ್ನ ಡೆಸ್ಟ್ರಾಯ್ ಮಾಡ್ತಾರೆ ಅಂದರೆ ಅದನ್ನು ತುಂಬ ಇಂಟರ್ನ್ಯಾಷನಲ್ ಇನ್ಸಲ್ಟು. ಸೊ ಹಾಗಾಗಿ ಈ ನ್ಯೂಸ್ನ ಒಪ್ಕೊಳ್ಳೋದಿಲ್ಲ ಪಾಕಿಸ್ತಾನ್ ಆರ್ಮಿ. ಬಟ್ ಕನ್ಫರ್ಮ್ ಇರೋ ನ್ಯೂಸು, ಫ್ರಂಟಿಯರ್ ಕಾರ್ಪ್ಸ್ ಅಂದರೆ FCಲಿ 37 ಜನ ಈಗಾಗಲೇ ಸತ್ತೋಗಿದ್ದಾರೆ. ಪಾಕಿಸ್ತಾನ್ ಆರ್ಮಿಲಿ 10 ಜನ ಸತ್ತಿದ್ದಾರೆ. ಪೊಲೀಸಲ್ಲಿ 13 ಜನ, ರೈಲ್ವೆ ಅಫಿಷಿಯಲ್ಸ್ 3 ಜನ, ಮತ್ತು ಜೈಲ್ ಆಫೀಸರ್ಸು 14 ಜನ ಸತ್ತೋಗಿದ್ದಾರೆ. ಸೊ ಇದಷ್ಟನ್ನು ನೀವು ಆ್ಯಡ್ ಮಾಡಿದ್ರೆ ಸುಮಾರು 80 ಹತ್ತಿರ ಕೌಂಟ್ ಬರುತ್ತೆ. ಇನ್ನೂ ಹಲವಾರು ಜನ ಇಂಜೂರ್ ಆಗಿದ್ದಾರೆ. ಇವ್ರಿಗೆಲ್ಲ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಬಟ್ BLA ಹೇಳ್ತಾ ಇರೋದೇನೆಂದರೆ, ಇಲ್ಲ 80 ಜನ ಅಲ್ಲ, ನಾವು ಕೊಲೆ ಮಾಡಿರೋದು 145 ಜನಕ್ಕಿಂತ ಜಾಸ್ತಿ ಸೆಕ್ಯೂರಿಟಿ ಫೋರ್ಸಸ್ನ ನಾವು ನ್ಯೂಟ್ರಲೈಸ್ ಮಾಡಿದ್ದೀವಿ. ಆಮೇಲೆ ಇನ್ನೂ ತುಂಬ ಜನ ಪಾಕಿಸ್ತಾನ್ ಆರ್ಮಿಯವರು ನಮ್ಮ ಕಡೆ ಸರೆಂಡರ್ ಆಗಿದ್ದಾರೆ ಅಂತ. ಸೊ ಅಗೇನ್ ಪಾಕಿಸ್ತಾನ್ ಆರ್ಮಿ ಈ ಸ್ಟೇಟ್ಮೆಂಟ್ನ ರಿಜೆಕ್ಟ್ ಮಾಡ್ತು, ಆ ಥರ ಏನೂ ಆಗಿಲ್ಲ ಅಂತ. ಬಟ್ ಇಲ್ಲಿ ನೀವು ಏನು ವೀಡಿಯೋ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋ ನೋಡಿದ್ರೆ ನಿಜ ಅಂತಲೇ ಅನಿಸುತ್ತೆ. ಯಾಕಂದರೆ ಇದು ಫ್ರೆಶ್ ಆಗಿ ಬಂದಿರೋ ವೀಡಿಯೋ, ಇದು ನಿನ್ನೆ ರಾತ್ರಿ ರಿಲೀಸ್ ಆಗಿರೋ ವೀಡಿಯೋ ಇದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪಾಕಿಸ್ತಾನ್ ಆರ್ಮಿಯವರು ಸರೆಂಡರ್ ಆಗ್ತಾ ಇರೋದು. ಆಮೇಲೆ ಇಲ್ಲಿ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿ ಹತ್ರ ಕ್ಯಾಶುಯಾಲಿಟಿ ನೋಡೋದಾದರೆ, ಪಾಕಿಸ್ತಾನ್ ಆರ್ಮಿ ಹೇಳ್ತಾ ಇರೋದು, ನಾವು ಈ ವ್ಯಕ್ತಿ, ಇವ್ರ ಹೆಸರು ಬಶೀರ್ ಝಯೀದ್ ಅಂತ, ಇವನು BLAನ ಚೀಫು. ಇಲ್ಲೇನು ಅಟ್ಯಾಕ್ ನಡೀತಲ್ಲ ಇದರದೆಲ್ಲ ಲೀಡರ್ ಇವನನ್ನು. ಸೊ ಇವನನ್ನು ನಾವು ನ್ಯೂಟ್ರಲೈಸ್ ಮಾಡಿದ್ದೀವಿ, ಇವನ ಜೊತೆ ಇನ್ನೂ ಸ್ವಲ್ಪ ಜನನ ನಾವು ನ್ಯೂಟ್ರಲೈಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಬಟ್ ಈಗ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಈ ಏರಿಯಲ್ಲಿ ಅಂತ ನೋಡೋದಾದರೆ, ಈಗ ಈ ಪ್ರೆಸೆಂಟು ಮಾಚ್ ಅನ್ನೋ ಏರಿಯಾ ಏನಿದೆ ಇದು ಪೂರ್ತಿ BLA ಕಂಟ್ರೋಲಲ್ಲಿದೆ. ಇಲ್ಲಿದ್ದಂಥ ಪೊಲೀಸ್ ಸ್ಟೇಷನ್ನ BLA ಕಂಟ್ರೋಲಿಗೆ ತೊಗೊಂಡಿದ್ದಾರೆ, ರೈಲ್ವೆ ಸ್ಟೇಷನ್ನ ಕಂಟ್ರೋಲಿಗೆ ತೊಗೊಂಡಿದ್ದಾರೆ, ಜೈಲನ್ನು ಕೂಡ ಕಂಟ್ರೋಲಿಗೆ ತೊಗೊಂಡು ಈ ಜೈಲಲ್ಲಿ ಇದ್ದಿರೋಂಥ ಎಷ್ಟೊಂದು ಬಲೋಚಿ ಕೈದಿಗಳನ್ನ ರಿಲೀಸ್ ಮಾಡಿದ್ದಾರೆ ಈಗಾಗಲೇ. ಆಮೇಲೆ ಫ್ರಂಟಿಯರ್ ಕಾರ್ಪ್ಸ್ ಹೆಡ್ ಕ್ವಾರ್ಟರ್ಸ್ನ ಕೂಡ ಕಂಟ್ರೋಲಿಗೆ ತೊಗೊಂಡು ಇಲ್ಲಿದ್ದಂಥ ಆರ್ಮ್ಸ್ ಆ್ಯಂಡ್ ಅಮ್ಯುನೇಷನ್ಸ್ನ ಕೂಡ ತೊಗೊಂಡಿದ್ದಾರೆ. ಆಮೇಲೆ ಇಲ್ಲಿದ್ದಂಥ ಹೋಟೆಲ್ಲು ಮತ್ತು ಹೈವೇಗಳನ್ನ ಪೂರ್ತಿ ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಬೇಸಿಕಲಿ ಹೇಳಬೇಕಂದ್ರೆ ಪೂರ್ತಿ ಮಾಚ್ ಅನ್ನೋ ಏರಿಯಾನ ಪೂರ್ತಿ BLA ಕಂಟ್ರೋಲಲ್ಲಿದೆ ಅಂತ ಈಗ. ಆಮೇಲೆ ಪಾಕಿಸ್ತಾನ್ ಆರ್ಮಿ ಏನು ಮಾಡ್ತಾ ಇದೆ, ಈಗಾಗಲೇ ಇನ್ನೊಂದು ದೊಡ್ಡ ಮಟ್ಟದಾಗಿ ಆ್ಯಂಟಿ ಟೆರರ್ ಆಪರೇಷನ್ನ ಶುರು ಮಾಡಿದೆ. ಈಗಾಗಲೇ ಎಷ್ಟೊಂದು ಆರ್ಮಿ ಹೆಲಿಕಾಪ್ಟರ್ನ ಕೂಡ ಡಿಸ್ಪ್ಯಾಚ್ ಮಾಡಿದೆ. ಆಮೇಲೆ ಇನ್ನೂ ಎಷ್ಟೊಂದು ಜನ ಟ್ರೂಪ್ಸ್ನ ಕೂಡ ಒಟ್ಟಿಗೆ ಸೇರಿಸಿ ಈ ಏರಿಯಲ್ಲಿ ಕಳಿಸಿದ್ದಾರೆ. ಸೊ ಬಟ್ ಸದ್ಯಕ್ಕೆ ಇದಷ್ಟೇ ಡೆವಲಪ್ಮೆಂಟ್ಸು. ಇದ್ರ ಬಗ್ಗೆ ಇನ್ನೇನಾದರೂ ಹೆಚ್ಚುವರಿ ಇನ್ಫಾರ್ಮೇಷನ್ ಬಂದರೆ ನಾನು ನಿಮಗೆ ತಕ್ಷಣ ವೀಡಿಯೋ ಮಾಡಿ ತಿಳಿಸ್ತೀನಿ. ಕಡಿಮೆ ಇನ್ಫಾರ್ಮೇಷನ್ ಬರ್ತಾ ಇದೆ ಈ ನ್ಯೂಸ್ ಸಂಬಂಧಪಟ್ಟಂಗೆ. ಯಾಕಂದರೆ ಪಾಕಿಸ್ತಾನ್ ಆರ್ಮಿ ಪೂರ್ತಿ ಬಲೂಚಿಸ್ತಾನ್ ಏರಿಯಲ್ಲಿ ಇಂಟರ್ನೆಟ್ನ ಶಟ್ ಡೌನ್ ಮಾಡಿದ್ದಾರೆ. ಸೊ ಹಾಗಾಗಿ ಇನ್ಮೇಲೆ ಏನೇ ನ್ಯೂಸ್ ಬಂದರೂ ನಾನು ತಕ್ಷಣ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.